ಗೃಹಿಣಿ ಇದು ಹಾಕಿರಲೇಬೇಕು. ಇದನ್ನು ಹಾಕದೇ ಇದ್ದ ಪರಿಣಾಮ ಏನಾಗಿದೆ ಅನ್ನೋದು ಗೊತ್ತಿದೆಯಾ? ಎಲ್ಲಿ ನೋಡಿದರೂ ಆರ್ಥರೈಟಿಸ್ ಪ್ರಾಬ್ಲಮ್ ಅನ್ನೋದು ಶುರುವಾಗ್ಬಿಟ್ಟಿದೆ. ಆದರೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಇಂಥ ಒಂದು ದೋಷವನ್ನು ತಡೆಯಬಹುದು. ಅದು ನಿಮಗೆ ಗೊತ್ತಿದೆಯಾ? ಏನು ಗೊತ್ತಿದೆಯಾ? ನೋಡಿ, ಹೆಣ್ಣು ಅಂದರೆ ಒಂದು ಸೃಷ್ಟಿಯ ಇನ್ನೊಂದು ರೂಪ. ಭೂದೇವಿಗೆ ಹೋಲಿಸ್ತೇವೆ. ಅದಕ್ಕೆ ಹೆಣ್ಣಿಗಿಡುವಷ್ಟು ಹೆಸರುಗಳು ಆ ಲಕ್ಷ್ಮಿಯಿಂದ, ದೇವಿಯಿಂದ, ಸರಸ್ವತಿಯಿಂದ ಎಲ್ಲ ರೀತಿಯ ದೇವಿಯ ಹೆಸರುಗಳನ್ನು ಹೆಣ್ಣಿಗೆ ಇಡ್ತಕ್ಕಂಥದ್ದು. ಆಕೆಯನ್ನು ರಕ್ಷಿಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಅಂಥ ಒಂದು ಹೆಣ್ಣನ್ನು ಸದಾ ಆರೋಗ್ಯವಂತಳಾಗಿರಬೇಕು ಅಂತ ನಮ್ಮ ಹಿರಿಯರು, ಗುರುಗಳು, ಮಹರ್ಷಿಗಳು ಒಂದು ಅದ್ಭುತವಾದಂಥ ಕೆಲವೊಂದು ಸಿಸ್ಟಮ್ಗಳನ್ನು ತಂದಿದ್ದರು. ಇವತ್ತು ಅದು ಮುರಿದಾಕ್ಬಿಟ್ಟಿದ್ದಾರೆ. ಅದೇನು ಗೊತ್ತಾ? ಕೈಯಲ್ಲಿ ಕಂಪಲ್ಸರಿ ಗಾಜಿನ ಬಳೆಗಳನ್ನು ಧರಿಸ್ತಕ್ಕಂಥದ್ದು. ಈ ಕೈಗೊಂದಾರು ಧರಿಸಿರತಕ್ಕಂಥ ನಮ್ಮ ಅಜ್ಜಿಯರನ್ನು, ನಮ್ಮ ತಾಯಂದಿರನ್ನು ನೋಡಿ. ಅವ್ರಿಗೇನಾದರೂ ಸೊಂಟ ನೋವಾಗಲಿ, ಮಂಡಿ ನೋವಾಗಲಿ, ಗಂಟುಗಳ ನೋವಾಗಲಿ, ಕೈಕಾಲು ವೈಬ್ರೇಷನ್ ಆಗಲಿ, ಈ ಥೈರಾಯ್ಡ್ ಪ್ರಾಬ್ಲಮ್ಗಳಾಗಲಿ, ಕಾಲಲ್ಲಿ ಕ್ರ್ಯಾಕ್ಸ್ ಬಿಟ್ಟಿರೋದಾಗಲಿ ಕೇಳಿದ್ದೂ ಇಲ್ಲ, ನಾವು ನೋಡಿದ್ದೂ ಇಲ್ಲ. ಇವೆಲ್ಲ ದೂರ ಹೋಗಬೇಕು ಅನ್ನೋದಾದರೆ ಕೈಯಲ್ಲಿ ಗಾಜಿನ ಬಳೆಗಳನ್ನು ಧರಿಸ್ತಿರಲ್ವಾ? ಒಳ್ಳೆಯದಾಗಲಿ. ಈ ದೋಷವಿದ್ದರೆ ಹೆಣ್ಣಿಗೆ, ಆಕೆಗೆ PCOD ಪ್ರಾಬ್ಲಮ್ ಇಲ್ಲ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಖಂಡಿತ ಬರುತ್ತೆ ಅನ್ನತಕ್ಕಂಥ ಮಾತು ಧರ್ಮಶಾಸ್ತ್ರದಲ್ಲಿ ಯಾವಾಗಲೂ ಹೇಳಿದ್ದಾರೆ. ಅದನ್ನು ವಿಜ್ಞಾನ ಈಗ ಹೇಳುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಸೃಷ್ಟಿ ಹೀಗೆ ಇರಬೇಕು, ಹೀಗೆ ಇರಬೇಕು. ಎಲ್ರಿಗೂ ವಾತ ಆಗೋಲ್ಲ, ಎಲ್ರಿಗೂ ಪಿತ್ತ ಆಗೋಲ್ಲ, ಎಲ್ರಿಗೂ ಕಫ ಆಗೋಲ್ಲ. ಕಫದ ವೈಪರೀತ್ಯದಿಂದ ಶುಗರ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ? ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಯಾವುದೇ ಹೆಣ್ಣಿಗೆ, ಅದರಲ್ಲೂ ದೇಹದ ಮೇಲೆ, ಕೈಗಳ ಮೇಲೆ, ಕಾಲುಗಳ ಮೇಲೆ ವಿಪರೀತವಾದಂಥ ರೋಮಗಳಿದ್ದರೆ, ಅಂದರೆ ಕೂದಲಿದ್ದರೆ, ಆಕೆಗೆ ಈ PCOD ಪ್ರಾಬ್ಲಮ್ಸ್ ಇಲ್ಲವೇ ಥೈರಾಯ್ಡ್ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಒಂದು ಆಕೆ ತೀರಾ ತೆಳುವಾಗಿ ಇರ್ತಾಳೆ, ಸಪೂರವಾಗಿ, ಇಲ್ಲವೇ ವೆಯ್ಟು ಸಿಕ್ಕಾಬಟ್ಟೆ ಜಾಸ್ತಿ ಆಗತಕ್ಕಂಥದ್ದಾಗಿ ಬಿಡುತ್ತದೆ. ಸೊ ಅದಕ್ಕೆ ನಮ್ಮ ಹಿರಿಯರು ಚಿಕ್ಕ ವಯಸ್ಸಿನಿಂದ ಹೆಣ್ಣುಮಕ್ಕಳಿಗೆ ಏನು ಮಾಡ್ತಿದ್ರು ಗೊತ್ತಾ? ನಿತ್ಯ ಅರಿಶಿಣವನ್ನು ದೇಹಕ್ಕೆ ಹಚ್ಚಿಸಿ ಸ್ನಾನ ಮಾಡಿಸ್ತಿದ್ರು. ಇಂಥ ಒಂದು ಸಮಸ್ಯೆ ಮುಂದಕ್ಕೆ ಆಗಿ ಆಕೆಗೆ ಮಕ್ಕಳಾಗಲು ತೊಂದರೆ ಆಗಬಾರದು, ಅನಾರೋಗ್ಯ ಪೀಡಿತಳಾಗಿ ಒದ್ದಾಡಬಾರದು ಅನ್ನತಕ್ಕಂಥದ್ದು. ಸೊ ಇನ್ನು ಮೇಲೆ ನಿಮ್ಮ ಮಕ್ಕಳಿಗಾದರೂ ಇದನ್ನು ಮಾಡಿಸ್ತೀರಿ ಅಂತ ಅನ್ಕೋತೇನೆ. ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಇದರಲ್ಲಿ ಊಟ ಮಾಡಿದರೆ ಅನಾರೋಗ್ಯ ಅನ್ನೋದು ನಿಮ್ಮ ಮನೆ ಬಾಗಿಲೆಲ್ಲ ಊರಿಗೆ ಬರೋಲ್ಲ. ಯಾವುದರಲ್ಲಿ ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು, ಯಾವ ರೀತಿ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಯಾವ ಕಾಲಕ್ಕೆ ಏನು ಊಟ ಮಾಡಬೇಕು ಅನ್ನೋದನ್ನು ನಮ್ಮ ಧರ್ಮಶಾಸ್ತ್ರದಲ್ಲಿ ಮೊದಲಿಂದಲೂ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟು ವಿಶೇಷವಾಗಿ ಹೇಳ್ತಾರೆ ಅಂದರೆ, ಉದಯ ರಾಜಭೋಜನ, ಮಧ್ಯಾಹ್ನ ರಾಣಿ ಭೋಜನ, ಸಂಧ್ಯಾಕಾಲೆ ಭಿಕ್ಷುಕ ಭೋಜನ ಅನ್ನತಕ್ಕಂಥದ್ದು ಹೇಳ್ತಾರೆ. ಇದರಿಂದ ಒಬ್ಬ ಯಜಮಾನ ಗಟ್ಟಿಯಾಗಿರ್ತಾನೆ, ಆರೋಗ್ಯವಂತನಾಗಿರ್ತಾನೆ, ತನ್ನ ಕುಟುಂಬವನ್ನು ಪೋಷಿಸ್ತಾನೆ ಅನ್ನತಕ್ಕಂಥ ಒಂದು ಮಾತು. ಸೊ ಇನ್ನು ಮೇಲೆ ಉದಯ ರಾಜಭೋಜನ ಮಾಡ್ಕೋತೀರಲ್ವ, ಗಟ್ಟಿಯಾಗಿರಲಿಕ್ಕೆ ನೀವು. ಒಳ್ಳೆಯದಾಗಲಿ. ಯಾರು ಕೇಳಿದ್ರು ಮಂಡಿ ನೋವಿದೆ, ಸೊಂಟ ನೋವಿದೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದೆ, ನರ ದೌರ್ಬಲ್ಯ ಇದೆ ಅಂತ ಹೇಳ್ತಾರೆ. ಇದಕ್ಕೊಂದು ರಾಮಬಾಣ ಇದೆ, ಗೊತ್ತಿದೆಯಾ? 1 ಲೀಟರ್ ಹಾಲು, 1 ಲೀಟರ್ ನೀರು, ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ತಿರ್ಬೇಕಾದ್ರೆ 1 ಬೊಗಸೆ ಬೆಳ್ಳುಳ್ಳಿ ಜಜ್ಜಿ ಹಾಕಿಬಿಡಬೇಕು. 2 ಸ್ಪೂನಷ್ಟು ತಾಟಿ ಬೆಲ್ಲ ಹಾಕಿಬಿಡತಕ್ಕಂಥದ್ದು, ಗಸಗಸೆ 2 ಸ್ಪೂನ್, ಬಾದಾಮಿ 2 ಸ್ಪೂನ್, ಪಿಸ್ತಾ 2 ಸ್ಪೂನ್,
ಒಣಖರ್ಜೂರ 2 ಸ್ಪೂನ್, ಒಣಗಿದ ದ್ರಾಕ್ಷಿ 2 ಸ್ಪೂನ್, ಇಷ್ಟು ಏಲಕ್ಕಿ ಜಜ್ಜಿಬಿಟ್ಟು ಒಂದು 2-3 ಬೀಜ ಜಜ್ಜಿಬಿಟ್ಟು ಅದರಲ್ಲಿ ಹಾಕಿಬಿಡತಕ್ಕಂಥದ್ದು. ಚೆನ್ನಾಗಿ ಕುದಿಸಿ 1 ಲೋಟ ಹಾಲು ಬರೋವರೆಗೂ ನೋಡ್ಕೋಬೇಕು. ಅದನ್ನು ಸೋದಿಸ್ಬಿಟ್ಟು ಬೆಳಿಗ್ಗೆ ತಿಂಡಿ ಆದ ಮೇಲೆ 1 ಲೋಟ ಕುಡಿದರೆ, ಸಂಧ್ಯಾಕಾಲದಲ್ಲಿ ಊಟದ ನಂತರ 1 ಲೋಟ ಕುಡಿದರೆ, ಇದೇ ರೀತಿ ಸರಿಸುಮಾರು 180 ದಿನಗಳು ಮಾಡಿದರೆ ಒಬ್ಬ ಮನುಷ್ಯನಿಗೆ ನರದೌರ್ಬಲ್ಯ ಸಮಸ್ಯೆ, ಮಂಡಿ ನೋವು, ಆರ್ಥರೈಟಿಸ್, ಗೌಟ್ ಪ್ರಾಬ್ಲಮ್ಸ್, ಸೊಂಟ ನೋವು, ಅತಿ ಮುಖ್ಯವಾಗಿ ದಾಂಪತ್ಯ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ, ಹೃದಯ ಸ್ತಂಭನ, ಹೃದಯಾಘಾತ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ, ಕೊಲೆಸ್ಟ್ರಾಲ್ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ ಅದ್ಭುತವಾದಂಥ ದಿವ್ಯೌಷಧ ಮಾಡ್ಕೊಂಡು ಸೇವಿಸ್ತೀರಿ ಅಂತ ನಾನು ಅನ್ಕೋತೇನೆ. ಒಳ್ಳೆಯದಾಗಲಿ. ಇದರಲ್ಲಿ ಊಟ ಮಾಡಲೇಬಾರ್ದು. ಯಾರಿಗಾದ್ರೂ ಗೊತ್ತಿದೆಯಾ ನಾವು ಯಾವುದ್ರಲ್ಲಿ ಊಟ ಮಾಡಬೇಕು ಅಂತ? ಎಲ್ಲಿ ನೋಡಿದ್ರೂ ಬೊಕೆ ಸಿಸ್ಟಮ್ ಗುರುಗಳೇ. ನಿಜವಾಗ್ಲೂ ಎಷ್ಟು ಅಸಹ್ಯ ಗೊತ್ತಾ? ಇವತ್ತು ಕೈಗೊಂದು ತಟ್ಟೆ ಇಟ್ಕೊಂಡು ಭಿಕ್ಷುಕರ ಥರ ನಾವು ನಿಂತ್ಕೊಂಡು ಆ ಎಂಜಲ್ ಕೈಯಲ್ಲಿ ಹೋಗ್ಕೊಂಡು ಎಡಗೈಯಲ್ಲಿ ಯಾವುದು ಮುಟ್ಟಬಾರ್ದು ಎಡಗೈಯಲ್ಲಿ ಮುಟ್ತಾ ಇದ್ದೀವಿ. ಎಡಗೈಯಲ್ಲಿ ಹಿಂಗೆ ಹಾಕ್ಕೊಂಡು ಬಲಗೈಯಲ್ಲಿ ಹಿಂಗೆ ಹಿಡ್ಕೊಂಡು ತಿನ್ಕೊಂಡು ಆ ಎಂಜಲ್ ತಟ್ಟೆ ತಗೊಬಂದು ಶಿವ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಪಿಂಗಾಣಿ ತಟ್ಟೆಯಲ್ಲಿ ಊಟ ಮಾಡಲೇಬಾರ್ದು. ಈ ಪಿಂಗಾಣಿ ಲೋಟ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪಿಂಗಾಣಿ ತಟ್ಟೆ ಅಂದರೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದೇ ಗುರುಗಳೇ, ಇದರಲ್ಲಿ ಊಟ ಸೇವಿಸಿದ್ರು, ಇದರಲ್ಲಿ ನೀರು ಸೇವಿಸಿದ್ರು ದಟ್ಟ ದಾರಿದ್ರ್ಯ ಇಲ್ಲದ ಕಾಯಿಲೆಗಳು ನಮಗೆ ಬಂದು ಸೇರುತ್ತೆ ಅನ್ನತಕ್ಕಂಥದ್ದು ಧರ್ಮಶಾಸ್ತ್ರ ಯಾವಾಗಲೂ ಹೇಳಿದೆ. ಒಂದು ಊಟ ಮಾಡೋದು ಇಂಥದ್ರಲ್ಲೇ ಊಟ ಮಾಡಬೇಕು. ಎಂಥ ಬಡವ ಆದರೂ ಒಂದು ಬಾಳೆ ಎಲೆನಲ್ಲಿ ಊಟ ಮಾಡ್ತಾನೆ. ಇದರಲ್ಲಿ ಊಟ ಮಾಡೋದು ಒಂದೇ. ಕಡು ತೀರಾ ಬಡತನದ ಅವನನ್ನು ಬಹಿಷ್ಕೃತ, ಊರಿನಿಂದ ಬಹಿಷ್ಕೃತ ಹಾಕಿ ಅವನು ಯಾರಿಗೂ ಏನು ಮುಟ್ಟಿಸಬಾರ್ದು ಅನ್ನೋರು ಮಾತ್ರ ಆಗಿನ ಕಾಲದಲ್ಲಿ ಒಂದು ಮಣ್ಣಿನ ತಟ್ಟೆ ಮಣ್ಣಿನ ಲೋಟದಲ್ಲಿ ನೀರು ಕುಡಿತಿದ್ದ, ಅಡುಗೆ ಮಾಡ್ಕೊಂಡು ತಿಂತಿದ್ದ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ ಇದರಲ್ಲಿ ನಮಗೆ ಬರೋ ಕಾಯಿಲೆಗಳು ಎಂತೆಂಥ ಅನಾಹುತಗಳು ಅನ್ನತಕ್ಕಂಥದ್ದು. ಸೊ ಇನ್ಮೇಲೆ ಯಾವುದ್ರಲ್ಲಿ ಊಟ ಮಾಡಬಾರ್ದು, ನೀರು ಕುಡಿಬಾರ್ದು ಅಂತ ಗೊತ್ತಾಯ್ತಲ್ವ? ಒಳ್ಳೆಯದಾಗಲಿ. ಮಕ್ಕಳಿಗೆ ಇದನ್ನು ನಿತ್ಯ ತಿನ್ನಿಸ್ತಾ ಬಂದರೆ ತುಂಬ ಚುರುಕಾಗ್ತಾರೆ, ಕ್ಲಾಸಿಗೆ ಫಸ್ಟ್ ಬರ್ತಾರೆ. ಯಾವುದು ಅಂತ ಗೊತ್ತಿದೆಯಾ? ನೋಡಿ, ಪ್ರಕೃತಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವರ್ಗಲೋಕ. ಸೊ ಜೀವನದಲ್ಲಿ ಫೇಲ್ಯೂರ್ ಆಗಬಾರ್ದು, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಮುಷ್ಟಿಯಲ್ಲಿರಬೇಕು ಅಂದರೆ ನಿತ್ಯ ಊಟದಲ್ಲಿ ಇದನ್ನು ಬಳಸಲೇಬೇಕು. ಏನು ಗೊತ್ತಾ? ಬೆಂಡೆಕಾಯಿ. ನಿತ್ಯ ಊಟದಲ್ಲೊಂದು ಬೆಂಡೆಕಾಯಿ ಪಲ್ಯನೋ, ಬೆಂಡೆಕಾಯಿ ಆ ಒಂದು ಕೂಟಿನಲ್ಲೋ, ಸಾಂಬಾರ್ನಲ್ಲೋ, ರಸಮ್ನಲ್ಲೋ ಹೇಗಾದರೂ ಬಳಸ್ಕೊಳ್ತಕ್ಕಂಥದ್ದು ಅಭ್ಯಾಸ ಮಾಡಿ ನೋಡಿ. ಆಗತಕ್ಕಂಥ ಒಂದು ನಿಮ್ಮಲ್ಲಿ ಬದಲಾವಣೆ ನೀವೇ ಹೇಳ್ತೀರಾ, ಗುರುಗಳೇ ಯು ಆರ್ ರೈಟ್ ಅನ್ನತಕ್ಕಂಥದ್ದು. ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ನಿಮ್ಮ ಮಾಂಗಲ್ಯ ದೋಷಕ್ಕೆ ಒಂದು ಅದ್ಭುತವಾದಂಥ ಒಂದು ಪುಟ್ಟ ಪರಿಹಾರ ಇದೆ. ಇದನ್ನು ದೇವಿಗೆ ಪ್ರತಿ ಶುಕ್ರವಾರ ಕೊಡುತ್ತಾ ಬಂದರೆ ನಿಮ್ಮ ಮಾಂಗಲ್ಯ ದೋಷ ಹೋಗಿ ನೆಮ್ಮದಿಯುತವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೋಬನ್ರಿ. ನಿಮಗಿದು ಗೊತ್ತಾ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾವ ದೇವರಿಗೆ ಏನು ಕೊಡಬೇಕು, ಯಾವ ನೈವೇದ್ಯ ಇಡಬೇಕು, ಯಾವ ಫಲ ಇಡಬೇಕು, ಯಾವ ಪೂಜೆ ಮಾಡಬೇಕು, ಯಾವ ಆರತಿ ಎತ್ತಬೇಕು, ಎಷ್ಟು ಇಂಚಿನ ದೀಪ ಇಡಬೇಕು, ಯಾವ ಸಂದರ್ಭದಲ್ಲಿ ದೀಪ ಇಡಬೇಕು ಅನ್ನತಕ್ಕಂಥದ್ದೇ ಗೊತ್ತಿಲ್ಲ. ಒಂದು ದೇವಿ ಪೂಜೆಗೆ ಬಹು ವಿಶೇಷವಾಗಿ ಯಾರಿಗೆ ಮಾಂಗಲ್ಯ ದೋಷ ಇದೆ, ಇಲ್ಲ ನನ್ನ ಮಾಂಗಲ್ಯ ಗಟ್ಟಿ ಇರಬೇಕು ಗುರುಗಳೇ, ಏನು ತೊಂದರೆ ಆಗಬಾರ್ದು ಗುರುಗಳೇ ಅನ್ನತಕ್ಕಂಥವರು ಕಂಪಲ್ಸರಿ ಪ್ರತಿ ತಿಂಗಳು ಶುಕ್ರವಾರ ಯಾವುದಾದ್ರೂ ಹತ್ತಿರದಲ್ಲಿ ಕಾಳಿ ಸ್ವರೂಪ, ದುರ್ಗಾ ಸ್ವರೂಪ, ರಾಜರಾಜೇಶ್ವರಿ ಸ್ವರೂಪ, ಬನಶಂಕರಿ ಸ್ವರೂಪವಾಗಿರತಕ್ಕಂಥ
ಪಾರ್ವತಿ ಅಂಶ ಇರತಕ್ಕಂಥ ಆಲಯಗಳಿಗೆ ಹೋಗ್ಬಿಟ್ಟು ಒಂದು ಬಟ್ಟಲಿನ ತುಂಬ ಅರಿಶಿನವನ್ನು ದೇವಿಗೆ ಸಮರ್ಪಣೆ ಮಾಡುತ್ತಾ ಬಂದರೆ ನಿಮ್ಮ ಮಾಂಗಲ್ಯ ದೋಷ ಹೋಗಿ ಜೀವನ ಪರ್ಯಂತ ಸುಮಂಗಲಿಯಾಗಿ ಬದುಕುತ್ತೀರಿ. ಯಾಕೆಂದರೆ ದೇವಿಗೆ ಅರಿಶಿನ ಪ್ರಿಯ ಅಂತ ಹೇಳ್ತೇವೆ. ಅರಿಶಿನ ಕೊಡೋದ್ರಿಂದ ಆ ಗೌರಿ ಸಂಪ್ರೀತಳಾಗಿ ನಿಮ್ಮನ್ನು ಗೌರಿ ಸ್ವರೂಪಳಾಗಿ ನಿಲ್ಲಿಸುತ್ತಾಳೆ. ಒಳ್ಳೆಯದಾಗಿ.